ಇಲ್ಲಿ ಈಗಾಗಲೇ ಕಾರ್ಯಕರ್ತರು ನಿಧಾನವಾಗಿ ಬರ್ತಾ ಇದ್ದಾರೆ. JDU ಕಚೇರಿಯ ಹೊರಭಾಗದಲ್ಲಿ ಈಗಾಗಲೇ ಟೆಂಟ್ಗಳನ್ನು ಕೂಡ ಹಾಕಲಾಗ್ತಾ ಇದೆ. ಇನ್ಫ್ಯಾಕ್ಟ್ ಈಗ ನಿನ್ನೆಯೇ ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಈ ಭಾಗಕ್ಕೆ ಬಂದಿದ್ರು. ಟೈಗರ್ ಅಭಿ ಜಿಂದಾ ಹೇ ಇದು JDU ಕಚೇರಿಯಿಂದ ಕೇಳಿಬರ್ತಾ ಇರುವಂಥ ಘೋಷಣೆ ರೆಹಮಾನ್. ಯಾಕೆಂದರೆ ನಿನ್ನೆ ಬಹುದೊಡ್ಡದಾದಂಥ ಒಂದು ಪೋಸ್ಟರನ್ನು ಹಾಕಲಾಗಿತ್ತು. ನಿತೀಶ್ ಕುಮಾರ್ ಅವರನ್ನ ಹುಲಿಗೆ ಹೋಲಿಸಿ ಟೈಗರ್ ಅಭಿ ಜಿಂದಾ ಹೇ ಎನ್ನುವಂಥ ಪೋಸ್ಟರ್ಗಳನ್ನು JDU ಕಚೇರಿಯ ಸುತ್ತಮುತ್ತಲು ಪಾಟ್ನಾದ ಪ್ರಮುಖ ಭಾಗದಲ್ಲಿ ಅಳವಡಿಸಲಾಗಿತ್ತು. ಇವತ್ತು ಎಲ್ಲ ಕಾರ್ಯಕರ್ತರು ಕೂಡ ಅಂದರೆ JDUನ ಎಲ್ಲ ಕಾರ್ಯಕರ್ತರು ಕೂಡ ಈಗ ಫಲಿತಾಂಶ ನೋಡ್ತಾ ಇದ್ದಂತೆ ಈಗ ಈ ನಂಬರ್ಸ್ಗಳನ್ನು ನೋಡ್ತಾ ಇದ್ದರೆ ಟೈಗರ್ ಅಭಿ ಜಿಂದಾ ಹೇ ಎನ್ನುವಂಥ ಘೋಷಣೆಯನ್ನು ಮತ್ತೆ ಹೇಳ್ತಿದ್ದಾರೆ. ಹೀಗಾಗಿ ಸಹಜವಾಗಿ ಅವರೆಲ್ಲರಿಗೂ ಕೂಡ ಒಂದು ಖುಷಿಯಾದಂಥ ಸಂದರ್ಭ. ಇನ್ನೊಂದು ಕೆಲವೇ ಹೊತ್ತಿನಲ್ಲಿ ಇನ್ನಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಈಗಾಗಲೇ ಬರ್ತಾರೆ. ಯಾಕೆಂದರೆ ಈ ಎಲ್ಲ ಡೆವಲಪ್ಮೆಂಟ್ಗಳನ್ನು ಈ ಎಲ್ಲ ಸಂಭ್ರಮವನ್ನು ಆಚರಿಸೋದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರನ್ನು ಆವರಿಸಿ ಅವರಿಗೋಸ್ಕರ ಒಂದು ಕಾರ್ಯಕ್ರಮವನ್ನು ಮಾಡೋದಕ್ಕೆ JDU ಕೂಡ ತಯಾರಾಗ್ತಾ ಇದೆ. ಇನ್ನೊಂದು ಕಡೆಗೆ ಸಾಕಷ್ಟು ವಿಶ್ಲೇಷಣೆಗಳು ಕೂಡ ಆಗ್ತಾ ಇದೆ. ಯಾಕೆ ಈ ರೀತಿಯಾದಂಥ ಫಲಿತಾಂಶ ಬಂತು? ಬಹುಶಃ ನೆಕ್ ಟು ನೆಕ್ ಫೈಟ್ ಕಳೆದ 2020 ಚುನಾವಣೆಯಲ್ಲಾಗಿತ್ತು. ಆದರೆ ಈ ಬಾರಿ ಏನಾದರೂ ಕೂಡ ಗಠಬಂಧನ್ಗೆ ಸಾಕಷ್ಟು ಅವಕಾಶ ಇತ್ತ ಅನ್ನುವಂಥ ಮಾತುಗಳು ಕೂಡ